ಇನ್ನೊಂದು ಕನ್ನಡ ಮಾಧ್ಯಮಕ್ಕೆ ನಾವು ಬರೋದಾದರೆ, ನಾನು ಹೆಚ್ಚು ನನ್ನ ಇಡೀ ಅನುಭವ ಟೆಲಿವಿಷನ್ ಅಲ್ಲಿ ಇರೋದ್ರಿಂದ, ಇಲ್ಲೆಲ್ಲ ಪತ್ರಕರ್ತರ ಇರೋದ್ರಿಂದ ಟೆಲಿವಿಷನ್ ಅಲ್ಲಿರೋರು, ಪ್ರಿಂಟ್ ಅಲ್ಲಿರೋರು ಎಲ್ರಿಗೂ ಅನ್ವಯ ಆಗುವಂತೆ ಕೆಲವು ಮಾತುಗಳನ್ನು ನಾನು ಹೇಳ್ತೀನಿ. ಕನ್ನಡ ಮಾಧ್ಯಮಕ್ಕೆ ಬರೋದಾದ್ರೆ, ಕನ್ನಡ ಮಾಧ್ಯಮ ಇವತ್ತು ನೀವು ಲೇಟೆಸ್ಟ್ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ನ ಡೇಟಾ ನಾನು ಸ್ಟಡಿ ಮಾಡ್ತಿದ್ದೆ ಆ್ಯಕ್ಚುಲಿ ನಿನ್ನೆ ಕೂತ್ಕೊಂಡು. ಕನ್ನಡದಲ್ಲಿ ಎಲ್ಲ ನಾವು ಸಿಕ್ಕಿದಾಗ ಕನ್ನಡ ಯಾರು ನೋಡಲ್ಲ, ಕನ್ನಡ ಯಾರು ಹೆಚ್ಚು ಮಾತಾಡಲ್ಲ, ಕನ್ನಡ ಮಾಧ್ಯಮಗಳನ್ನ ಹೆಚ್ಚು ಜನ ಸ್ವೀಕಾರ ಮಾಡಲ್ಲ, ಈಗೆಲ್ಲ ಬರೀ ಇಂಗ್ಲೀಷ್ ನೋಡ್ತಾರೆ, ಹಿಂದಿ ನೋಡ್ತಾರೆ ಅಂತಿದ್ರು. ಅದಕ್ಕೋಸ್ಕರ ನನಗೊಂದು ಕ್ಯೂರಿಯಾಸಿಟಿ ಆ ಡೇಟಾ ಸ್ಟಡಿ ಮಾಡೋದಕ್ಕೆ ಡೇಟಾ ಸ್ಟಡಿ ಮಾಡ್ತಿದ್ದೆ ಆ್ಯಕ್ಚುಲಿ. ಇವತ್ತು ಕರ್ನಾಟಕದಲ್ಲಿ 74% ಜನ ಕನ್ನಡ ಚಾನಲ್ಗಳು ನೋಡ್ತಾರೆ, ಅಂದರೆ ಕನ್ನಡ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತಾರೆ. ಅದು ಟಿ ವಿ ಇರ್ಬೋದು, ಡಿಜಿಟಲ್ ಇರ್ಬೋದು. ಸೊ ಅದೇ ನಾವು ರೂರಲ್ ಅಂದರೆ ಹಳ್ಳಿಗಳ ಕಡೆ ಹೋದರೆ 85%ಗಿಂತ ಹೆಚ್ಚು ಜನ ಕನ್ನಡದಲ್ಲಿ ಬರುವಂಥ ಕಾರ್ಯಕ್ರಮಗಳನ್ನು ನೋಡ್ತಾರೆ. ಇದರ ಅರ್ಥ ಏನಂದರೆ ಕನ್ನಡಕ್ಕೆ ಏನೂ ತೊಂದರೆ ಇಲ್ಲ, ಕನ್ನಡದ ಕಾರ್ಯಕ್ರಮಗಳಿಗೆ ಏನೂ ತೊಂದರೆ ಇಲ್ಲ, ಕನ್ನಡದ ಸುದ್ದಿಗೆ ಏನೂ ತೊಂದರೆ ಇಲ್ಲ. ಆದರೆ ಇವರು ನಮ್ಮ ರವೀಂದ್ರ ಭಟ್ ಸರ್ ಹೇಳ್ತಿದ್ರು, ಈಗ ಈ ಸೋಷಿಯಲ್ ಮೀಡಿಯಾ ಅಂದರೆ ವಾಟ್ಸಪ್ ಯೂನಿವರ್ಸಿಟಿ ಏನಿದೆ, ಈ ವಾಟ್ಸಪ್ ಯೂನಿವರ್ಸಿಟಿದು ದೊಡ್ಡ ಸಮಸ್ಯೆಯಾಗಿ ಕೂತಿದೆ ಎಲ್ಲರಿಗೂ. ಯಾಕೆ ಅಂತ ನಾನು ಹೇಳ್ತೀನಿ. ಅದರಿಂದ ಅಡ್ವಾಂಟೇಜು ಇದೆ, ಅದನ್ನೂ ಹೇಳ್ತೀನಿ. ವಾಟ್ಸಪ್ಪಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪುಂಖಾನುಪುಂಖವಾಗಿ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಬಿಡ್ತಾರೆ. ಅದು ಸರಿನಾ ತಪ್ಪೋ ಗೊತ್ತಿಲ್ಲ. ಆದರೆ ಇವತ್ತು ಪತ್ರಿಕೆ ಇರ್ಬೋದು, ನ್ಯೂಸ್ ಚಾನಲ್ ಇರ್ಬೋದು, ಸರಿಯಾದ ಸುದ್ದಿ ತಿಳ್ಕೋಬೇಕು ಅಂದರೆ ಇವತ್ತು ಬರೋದು ಅವರು ಪತ್ರಿಕೆ ಓದ್ತಾರೆ, ಇಲ್ಲ ಅಂದರೆ ಟಿ ವಿ ನೋಡ್ತಾರೆ, ಇಲ್ಲ ಅಂದರೆ ಮಾಧ್ಯಮ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಹೋಗಿ ನೋಡ್ತಾರೆ. ಕಾರಣ ಇಷ್ಟೇ, ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ. ಆ ವಿಶ್ವಾಸಾರ್ಹತೆ ಇವತ್ತೂ ಕನ್ನಡದ ಮಾಧ್ಯಮ ಉಳಿಸ್ಕೊಂಡು ಹೋಗ್ತಿದೆ. ಹಂಗಾಗಿ ನಮಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನಿದೆ, ಆ ಪ್ಲಾಟ್ಫಾರ್ಮ್ಸಿಂದ ಜನ ಏನು ಸುದ್ದಿ ತಿಳ್ಕೊತಾರೆ, ಓದ್ತಾರೆ, ನೋಡ್ತಾರೆ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಬರ್ತಾರೆ. ಅದು ಒಂದು ನಿಜವಾದ ಒಳ್ಳೆಯ ವಿಚಾರ. ಯಾಕಂತಂದರೆ ಜನಕ್ಕೆ ಬೇಕಲ್ವಾ, ಸರಿನಾ ತಪ್ಪು ಅಂತ ತಿಳ್ಕೊಬೇಕಲ್ವಾ. ಸೊ ಹಂಗಾಗಿ ಇದರ ಜೊತೆಗೆ ನಮ್ಮಲ್ಲಿ ಈಗ ಈ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ಪತ್ರಕರ್ತರು ಅಂತಂದರೆ ಹಳೆ ಜರ್ನಲಿಸ್ಟ್ಗಳಿಂದ ಇಲ್ಲಿ ಜರ್ನಲಿಸ್ಟ್ಗಳು, ಈಗ ಲೇಟೆಸ್ಟ್ ಜರ್ನಲಿಸ್ಟ್ಗಳವರೆಗೆ ಎಲ್ಲ ಸೇರಿದ್ದೀವಿ. ಏನಾಗಿದೆ, ಈಗ ನಾವು ಹೊಸದಾಗಿ ಟೆಕ್ನಾಲಜಿ ಏನು ಬೆಳೀತಿದೆ, ಟೆಕ್ನಾಲಜಿ ಮತ್ತು ಕಂಟೆಂಟ್ ಇಂಟಿಗ್ರೇಷನ್ ಆಫ್ ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಹೆಂಗೆ ವರದಿ ಮಾಡ್ತಿದ್ದೀವಿ, ಆ ವರದಿ ಮಾಡುವಂಥ ರೂಟ್ ಏನಿದೆ, ಮೋಡ್ ಏನಿದೆ, ಅದು ಚೇಂಜ್ ಆಗ್ತಾ ಹೋಗ್ತಾ ಇದೆ. ನ್ಯೂಸ್ ಪ್ರೆಸೆಂಟ್ ಮಾಡೋ ರೀತಿ ಚೇಂಜ್ ಆಗ್ತಿದೆ. ಸೊ ಹಂಗಾಗಿ ಎಲ್ಲ ಪತ್ರಕರ್ತರು ಇನ್ಕ್ಲೂಡಿಂಗ್ ನಾನು ಸೇರಿಕೊಂಡು ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ, ಬ್ರಾಡ್ಕಾಸ್ಟ್ ಮೀಡಿಯಾ ಇರ್ಬೋದು, AI ಇರ್ಬೋದು, ಆ ಟೆಕ್ನಾಲಜಿಗೆ ನಮ್ಮನ್ನು ನಾವು ಅಡಾಪ್ಟ್ ಮಾಡಿಕೊಂಡಾಗ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು. ಸೊ ಹಂಗಾಗಿ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಚಾನಲ್ಗಳನ್ನ ಮತ್ತು ಪತ್ರಿಕೆಗಳನ್ನ ಮುನ್ನಡೆಸುವಂಥ ಸ್ಥಿತಿ ಇದೆ ನಮಗೆ. ಸೊ ಹಂಗಾಗಿ ಎಲ್ಲರೂ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು, ಅಪ್ಗ್ರೇಡ್ ಮಾಡಬೇಕು, ನಾವು ಮುಂದೆ ಬೆಳೀತಾ ಇರಬೇಕು. ಸೊ ಇಷ್ಟು ವಿಚಾರಗಳು. ಮತ್ತು ಪತ್ರಕರ್ತರ ಬಗ್ಗೆ ನಾನು ಒಂದೆರಡು ಲಾಸ್ಟ್ ಪಾಯಿಂಟ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ನಾನು ಯಾವಾಗಲೂ ಎಡಿಟೋರಿಯಲ್ ಮೀಟಿಂಗ್ ಹೋದಾಗ, ಯಾಕಂದರೆ ಪತ್ರಕರ್ತರು ಇರೋದ್ರಿಂದ ಪತ್ರಕರ್ತರ ಬಗ್ಗೆ ಒಂದು 2 ಲೈನ್ ಹೇಳಿ ಮುಗಿಸ್ಬಿಡ್ತೀನಿ. ನಾನು ಯಾವಾಗಲೂ ಎಡಿಟೋರಿಯಲ್ ಮೀಟಿಂಗ್ ಹೋದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಎಲ್ಲ ನಮ್ಮ ಬ್ಯೂರೋ ಚೀಫ್ಗಳು, ಎಡಿಟರ್ಸು ಎಲ್ಲ ಇದ್ದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ಯಾರ್ಯಾರು ಎಷ್ಟೆಷ್ಟು ನ್ಯೂಸ್ ಪೇಪರ್ ಓದ್ಕೊಂಡು ಬಂದಿದ್ದೀರಾ ಮೀಟಿಂಗಿಗೆ ಬರೋಕ್ಕೆ ಮುಂಚೆ? ಯಾರ್ಯಾರು ಎಷ್ಟೆಷ್ಟು ನ್ಯಾಷನಲ್ ನ್ಯೂಸ್ ಪೋರ್ಟಲ್ಸ್ ಓದ್ಕೊಂಡು ಬಂದಿದ್ದೀರಾ? ಯಾರ್ಯಾರು ಎಷ್ಟೆಷ್ಟು ನ್ಯೂಸ್ ಚಾನಲ್ನ ಗ್ಲಾನ್ಸ್ ಮಾಡ್ಕೊಂಡು ಬಂದಿದ್ದೀರಾ? ಫಸ್ಟ್ ನನಗೆ ಹೇಳಿ, ಆಮೇಲೆ ಮೀಟಿಂಗ್ ಕಂಟಿನ್ಯೂ ಮಾಡೋಣ. ಅಂದರೆ ಪತ್ರಕರ್ತರೇ, ನೀವು ಹೇಳ್ದಂಗೆ ಪತ್ರಕರ್ತರೇ, ನಾವು ಪತ್ರಿಕೆಗಳು ಓದಲ್ಲ, ಮೀಡಿಯಾದಲ್ಲಿ ಏನಾಗ್ತಿದೆ ತಿಳ್ಕೊಳ್ಳಲ್ಲ, ರಾಜ್ಯದಲ್ಲಿ ಏನಾಗ್ತಿದೆ ತಿಳ್ಕೊಳ್ಳಲ್ಲ, ದೇಶದಲ್ಲಿ ಏನಾಗ್ತಿದೆ ತಿಳ್ಕೊಳ್ಳಲ್ಲ. ಅಂದರೆ ನಮ್ಮಲ್ಲಿ ತಿಳ್ಕೋಬೇಕು ಅನ್ನೋವಂಥ ಒಂದು ಉತ್ಸಾಹ ಇದೆಯಲ್ಲ, ಅದು ಕಮ್ಮಿ ಆಗಿದೆ. ಆ ಉತ್ಸಾಹ ಜಾಸ್ತಿ ಆಗಬೇಕು. ನಾವೆಷ್ಟು ಹೆಚ್ಚೆಚ್ಚು ತಿಳ್ಕೊತೀವೋ ಅದು ನಮಗೆ ಒಳ್ಳೆಯದು. ಜ್ಞಾನ ತುಂಬ ಮುಖ್ಯ. ಪತ್ರಿಕೆ ಓದಬೇಕು, ಬುಕ್ಸ್ ಓದಬೇಕು, ರಿಸರ್ಚ್ ಮಾಡಬೇಕು, ಬೇರೆ ಬೇರೆ ನ್ಯೂಸ್ ಪೋರ್ಟಲ್ಸ್ ಓದಬೇಕು, ನ್ಯಾಷನಲಲ್ಲಿ ಏನು ಇಶ್ಯೂಸ್ ಇದೆ, ಸ್ಟೇಟಲ್ಲಿ ಏನು ಇಶ್ಯೂಸ್ ಇದೆ, ಇವೆಲ್ಲ ನಾವು ತಿಳ್ಕೊಂಡಾಗ, ಮತ್ತು ಯಾವ್ಯಾವ ಪತ್ರಿಕೆಗಳು ಯಾವ್ಯಾವ ಆ್ಯಂಗಲಲ್ಲಿ ಸ್ಟೋರಿ ಪ್ರೆಸೆಂಟ್ ಮಾಡಿದ್ದಾರೆ, ಯಾರು ಯಾವುದನ್ನು ಹೆಡ್ಲೈನಾಗಿ ತೊಗೊಂಡಿದ್ದಾರೆ, ಇದನ್ನೆಲ್ಲ ನಾವು ಅನಲೈಸ್ ಮಾಡಿದಾಗ ಪತ್ರಕರ್ತರು
ನಾವು ನಮ್ಮ ಬೆಳವಣಿಗೆಗೆ, ವೈಯಕ್ತಿಕ ಬೆಳವಣಿಗೆಗೆ ಮತ್ತು ನಾವು ಕೆಲಸ ಮಾಡೋಂಥ ಸಂಸ್ಥೆಗಳ ಬೆಳವಣಿಗೆಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತೀನಿ.